9ನೇ ತಾರೀಕು ನಿಮ್ಮ ನಂಬರ್ ಎಷ್ಟು? ನಮಗೆ ವೋಟ್ ಹಾಕ್ಬೇಕು ಇಲ್ಲ ಬಿಜೆಪಿ ಅವರಿಗೆ ವೋಟ್ ಹಾಕ್ಬೇಕು? ಸಮರ್ಥ ಒಬ್ಬ ವಿದ್ಯಾವಂತ ಯುವಕ ಅವರು ನಿಮ್ಮ ಕೆಲಸಗಳನ್ನು ಮಾಡಿಕೊಡ್ಲಿಕ್ಕೆ ಯಾವತ್ತೂ ಕೂಡ ತಯಾರಾಗಿದ್ದಾರೆ. ಜನಪ್ರತಿನಿಧಿ ಆಗ್ತಕ್ಕಂಥವ್ರು ಜನರ ಮಧ್ಯದಲ್ಲಿರಬೇಕು, ಜನರ ಜೊತೆ ಇರಬೇಕು, ಜನಪರವಾಗಿರ್ಬೇಕು. ಅಂತ ವ್ಯಕ್ತಿ ಸಮರ್ಥನನ್ನ ತಿಳಿಸಿದ್ದೇವೆ. 9ನೇ ತಾರೀಕು ನಿಮ್ಮ ನಂಬರ್ ಎಷ್ಟು? ಕ್ರಮ ಸಂಖ್ಯೆ 3. ಹಸ್ತದ ಗುರುತಿಗೆ ವೋಟ್ ಹಾಕೋದ್ರ ಮೂಲಕ ನಿಮ್ಮ ಸೇವೆಗೆ ಅವಕಾಶ ಮಾಡಿಕೊಡ್ಬೇಕು ಅಂತೇಳಿ ನಿಮ್ಮಲ್ಲಿ ಎಲ್ಲರಲ್ಲೂ ಕೂಡ ಮನವಿಯನ್ನು ಮಾಡಲಿಕ್ಕೆ ಬಯಸ್ತಾ ಯಾರ ಮಾತು ಕೇಳಬೇಡಿ, ಬಿಜೆಪಿಯವ್ರ ಮಾತು ಕೇಳಬೇಡಿ. ಬಿಜೆಪಿಯವರು ಸುಳ್ಳು ಅಪಪ್ರಚಾರ ಮಾಡ್ತಾರೆ. ಎಲ್ಲ ಉತ್ತರ ಹೇಳಿದ್ದೀನಿ ಅಸೆಂಬ್ಲಿನಲ್ಲಿ. ಅಲ್ಲಿ ಮಾತಾಡಲ್ಲ, ಹೊರಗಡೆ ಬಂದು ಮಾತಾಡ್ತಾರೆ. ಅವರು ಗೆದ್ದಂತ ಎಲ್ಲ ಪ್ರಶ್ನೆಗಳಿಗೂ ಉತ್ತರ ಕೊಡ್ತೀವಿ. ಆಗ ಏನು ಮಾತಾಡಲ್ಲ, ಸುಳ್ಳು ಹೇಳಕ್ಕೆ ಶುರು ಮಾಡ್ಬಿಡ್ತಾರೆ. ಈ ಬಿಜೆಪಿಯವರು ಇದ್ದಾರಲ್ಲ, ಸುಳ್ಳೇ ಅವ್ರ ಮನೆ ದೇವರು. ಸುಳ್ಳು ಹೇಳೋದು ಬಿಟ್ಟು ಬೇರೆ ಏನು ಹೇಳಲ್ಲ. ಅದರಿಂದ ದಯಮಾಡಿ ಬಿಜೆಪಿಗೆ ಯಾವ ಕಾರಣಕ್ಕೂ ವೋಟ್ ಹಾಕಬೇಡಿ. ಸಮರ್ಥ ಅವರನ್ನ ಗೆಲ್ಲಿಸ್ತಕ್ಕಂಥ ಕೆಲಸವನ್ನು ಮಾಡಬೇಕು. ಅವರ ಶ್ಯಾಮನೂರು ಶಿವಶಂಕರಪ್ಪನವರ ಆತ್ಮಕ್ಕೆ ಶಾಂತಿ ಸಿಗ್ಬೇಕಾದ್ರೆ ಅವ್ರಿಗೆ ಶ್ರದ್ಧಾಂಜಲಿ ಅರ್ಪಿಸ್ಬೇಕು ಅಂತಂದ್ರೆ ಸಮರ್ಥ ಅವರನ್ನ ಬೇಕು ತಾವು ಅಂತೇಳಿ ನೀವೆಲ್ಲ 9ನೇ ತಾರೀಕು ಹೋಗಿ ಮತಗಟ್ಟೆಗೆ ಹೋಗಿ ಆಶೀರ್ವಾದ ಮಾಡಬೇಕು. ಮಾಡ್ತೀರಿ ಅಲ್ವಾ? ನಾನು ಹೆಚ್ಚು ಮಾತಾಡಕ್ ಹೋಗಲ್ಲ. ಇವತ್ತು ನಾಳೆ 2 ದಿನನೂ ಕೂಡ ಇಲ್ಲೇ ಇರ್ತೀನಿ. ಸಮರ್ಥ ಅವ್ರ ಪರವಾಗಿ ಮತಯಾಚನೆ ಮಾಡ್ತೀನಿ. ದಯಮಾಡಿ ಈ ಸಾರಿ ಇವ್ರು ಗೆದ್ರೆ, ಸಮರ್ಥ ಗೆದ್ರೆ ನನಗೆ ಶಕ್ತಿ ಬರ್ತದೆ, ನಮ್ಮ ಸರ್ಕಾರಕ್ಕೆ ಶಕ್ತಿ ಬರ್ತದೆ. ಅದರಿಂದ ಇವ್ರನ್ನ ಗೆಲ್ಲಿಸಲೇಬೇಕು. ಗೆಲ್ಲಿಸ್ತೀರಿ ಅಲ್ವಾ? ನಿಮ್ಮೆಲ್ರಿಗೂ ನಮಸ್ಕಾರ.